ತುಂಬ ಸುಲಭವಾಗಿ ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿ ಇದು. ಇಲ್ಲಿ ನಾನು ಮೊದಲಿಗೆ ಹೆಸರು ಬೇಳೆ ಹಾಕ್ಕೊತಿದ್ದೀನಿ, ಅದ್ರ ಜೊತೆಗೆ ಕೆಂಪು ಬೇಳೆ ಅಥವಾ ಚೆನ್ಗಿ ಬೇಳೆ ಹಾಕ್ತಿದ್ದೀನಿ, ಮತ್ತು ಅದೇ ಕ್ವಾಂಟಿಟಿಯಲ್ಲಿ ಕಡಲೆಬೇಳೆ ಹಾಕ್ತಿದ್ದೀನಿ. ಇದರಲ್ಲಿ ಎಲ್ಲ ಸಾಮಗ್ರಿ ನಾನು ಸಮ ಕ್ವಾಂಟಿಟಿದಾಗ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹೆಚ್ಚು ಮಾಡ್ಕೋಬೋದು. ಇದು ಕೂಡ ಹೆಸರು ಬೇಳೆ ಇದೆ, ಅಂದರೆ 2 ರೀತಿಯಲ್ಲಿ ಹೆಸರು ಬೇಳೆಯನ್ನು ಬಳಸ್ಕೊಂಡಿದ್ದೀನಿ ಅದಕ್ಕೆ ನಾನು. ಮತ್ತು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇವಾಗ ಈ ಎಲ್ಲ ಬೇಳೆ ನಾನು ಸಮ ಕ್ವಾಂಟಿಟಿದಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ 1-2 ಸಲ ತೊಳ್ಕೊಂಡು ತೊಗೋಬೇಕಾಗುತ್ತೆ. ತುಂಬ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಹೆಲ್ದಿ ಕೂಡ ಈ ರೆಸಿಪಿ, ಮತ್ತು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ರೆಸಿಪಿ ಸ್ವಲ್ಪನೇ. ಇವಾಗ ಏನಿಲ್ಲ, ಇದನ್ನು ಕ್ಲೀನಾಗಿ 1-2 ಸಲ ತೊಳ್ಕೊತಿದ್ದೀನಿ ಅಷ್ಟೇ. ಇವಾಗ ನೋಡಿ ತೊಳ್ಕೊಂಡಾಗಿದೆ. ತೊಳ್ಕೊಂಡಾದ್ಮೇಲೆ ಇದನ್ನು ಕುಕ್ಕರ್ದಲ್ಲಿ ಹಾಕ್ತಿದ್ದೀನಿ. ಇವಾಗ ಬೇಯೋದಕ್ಕೆ ನೀರು ಕೂಡ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಕೂಡ ಹಾಕ್ತಿದ್ದೀನಿ, ಸರಿಯಾಗಿ ಬೇಯುತ್ತೆ ಮತ್ತು ಜಲ್ದಿ ಬೇಯುತ್ತೆ ಅಂಥೇಳಿ. ಇವಾಗ ಇದನ್ನು ಬೇಯೋದಕ್ಕೆ ಇಡ್ತಿದ್ದೀನಿ. ಅದು ಬೇಯಲಿ ಅಲ್ಲಿ ತನಕ ನಾನಿಲ್ಲಿ ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ. 1-2 ಟೊಮೆಟೊ, 1 ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಎಲ್ಲನೂ ಒಂದೊಂದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ನಿಮ್ಗೆ ಇಷ್ಟ ಇದ್ದರೆ ಆ್ಯಡ್ ಕೂಡ ಮಾಡ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ. ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಿದ್ದೀನಿ ಸಣ್ಣದಾಗಿ. ಮತ್ತು ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಆವಾಗವಾಗ ರಾತ್ರಿ ಊಟಕ್ಕೆ ಮಾಡ್ತಿರ್ತೀನಿ, ತುಂಬ ರುಚಿಯಾಗಿರುತ್ತೆ. ಎಲ್ರಿಗೂ ತುಂಬ ಇಷ್ಟ ಈ ರೆಸಿಪಿ ನಮ್ಮ ಮನೆಯಲ್ಲಿ. ಇವಾಗ ನೋಡಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಕೂಡ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಕೂಡ ಹಾಕೋಬೋದು, ಇದರಲ್ಲಿ ತುಂಬ ರುಚಿಯಾಗಿರುತ್ತೆ ಇದು. ಇವಾಗ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಾಗಿದೆ, ನೀವು ನೋಡ್ತಿರ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ 1 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸೇರಿಸ್ತಿದ್ದೀನಿ ಇದರಲ್ಲಿ. ಇಲ್ಲಿ ಬೇಳೆ ಕೂಡ ಬೆಂದಿದೆ ನೋಡಿ, ಯಾವ ರೀತಿಯಾಗಿ ಬೇಯಿಸ್ಕೊಂಡಿನಂತೆ ತೋರಿಸ್ತಿದ್ದೀನಿ. ಪೂರ್ತಿಯಾಗಿ ಮ್ಯಾಶ್ ಆಗಬೇಕು, ಆ ರೀತಿ ಬೇಯಿಸ್ಕೊಳ್ಳಿ. ಬೇಳೆ ಮತ್ತು ತರಕಾರಿ ರೆಡಿ ಆದಮೇಲೆ ಇಲ್ಲಿ ಕಡೆಯಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ನಾರ್ಮಲ್ ಎಣ್ಣೆ ಕೂಡ ಹಾಕೋಬೋದು. ನಾನಿಲ್ಲಿ ಸಾಸಿವೆ ಎಣ್ಣೆ ಹಾಕ್ಕೊತಿದ್ದೀನಿ, ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಸಾಸಿವೆ ಎಣ್ಣೆ. ಇವಾಗ ಸಣ್ಣದಾಗಿ ಕಟ್ ಮಾಡಿದಂತಹ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಾಕ್ಕೊತಿದ್ದೀನಿ. ಇವಾಗ ಈ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗಿ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಅದನ್ನು ಹುರ್ಕೋಬೇಕಾಗುತ್ತೆ. ಇಲ್ಲಿ ಜಲ್ದಿ ಸಾಫ್ಟ್ ಆಗಲಿ ಅಂತ ನಾನು ಒಂದು ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಇಲ್ಲೇ ಸೇರಿಸ್ತಿದ್ದೀನಿ. ನಾವು ಉಪ್ಪು ಮೊದಲು ಕೂಡ ಹಾಕಿರ್ತೀವಿ ಬೇಳೆಯಲ್ಲಿ, ಇಲ್ಲಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ಅರಿಶಿಣ ಮತ್ತು ಉಪ್ಪು ಹಾಕಿದ ಮೇಲೆ ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ. ಇವೆರಡು ಹಾಕಿದ ಮೇಲೆ ಟೊಮೆಟೊ ಸಾಫ್ಟ್ ಆದಮೇಲೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಮತ್ತು ಸಾಂಬಾರು ಮಸಾಲ ಹಾಕಿದ್ದ ವಿಡಿಯೋ ಸ್ಕಿಪ್ ಆಗಿದೆ ಇವಾಗ. ಓಕೆ, ಇವಾಗ ಸಾಂಬಾರು ಮಸಾಲ ಮತ್ತು ರೆಡ್ ಖಾರದ ಪುಡಿ ಕೂಡ ನಾನು ಹಾಕ್ಕೊಂಡಿನಿ. ಮತ್ತು ಇವಾಗ ಬೇಯಿಸಿದಂತಹ ಬೇಳೆಯನ್ನು ಹಾಕ್ಕೊಂಡಿನಿ. ಇವಾಗ ಇಲ್ಲಿ ನಿಮಗೆ ಗಟ್ಟಿ ಬೇಕು ತಿಳಿಬೇಕು ನೋಡ್ಕೊಂಡು ನೀರನ್ನ ಹಾಕ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಈ ರೆಸಿಪಿ. ಓಕೆ, ನಾನಿಲ್ಲಿ ಮತ್ತೆ 1-2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಂಡು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಈ ಸಾಂಬಾರನ್ನ ನೀವು ಸುಮಾರು ಎಲ್ಲ ತಿಂಡಿಗೆ ಬಳಸ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಚಪಾತಿ, ರೊಟ್ಟಿ, ಜೀರಾ ರೈಸ್, ಪ್ಲೇನ್ ರೈಸ್, ಇಡ್ಲಿ, ದೋಸೆ, ಆಲ್ಮೋಸ್ಟ್ ಎಲ್ಲದಕ್ಕೂ ಮಾಡ್ಕೋಬೋದು ಈ ರೆಸಿಪಿ. ಓಕೆ ನೋಡಿ, ಕುದಿ ಬಂದಿದೆ. ಇವಾಗ ನೀವು ನೋಡ್ತಿರ್ಬೋದು. ನೀರು ಹಾಕಿದ ಮೇಲೆ 1-2-3 ನಿಮಿಷ ಹಾಗೆಯೇ ಕುದಿಸ್ಕೋಬೇಕು ಅಷ್ಟೇ. ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಇದು ನಾನು ಇಡ್ಲಿ ಜೊತೆಗೆ ಮಾಡಿದ್ದೀನಿ, ತುಂಬಾ ರುಚಿಯಾಗಿದೆ ಇಡ್ಲಿ ಜೊತೆಗೆ. ನೀವು ಇಡ್ಲಿ ಜೊತೆಗೆ ಅಂತ ಅಷ್ಟೇ ಅಲ್ಲ, ಬಿಸಿ ಅನ್ನಕ್ಕೆ, ಜೀರಾ ರೈಸ್ಗೆ, ರೊಟ್ಟಿ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಓಕೆ, ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೀವು ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.